ತಾಲೂಕಾಡಳಿತ, ತಾಲೂಕ್ ಪಂಚಾಯತ್, ಪುರಸಭೆ ಹುಕ್ಕೇರಿ, ಪುರಸಭೆ ಶಂಕೇಶ್ವರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿಯವರ ಸಂಯುಕ್ತಾಶ್ರಯದಲ್ಲಿ ಹಸಿರು ಕ್ರಾಂತಿ ಹರಿಕಾರ, ರಾಷ್ಟ್ರನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ 117ನೇ ಜಯಂತಿಯನ್ನ ಶ್ರೀ ಅಡವಿಸಿದ್ದೇಶ್ವರ ಮಠ ಮುಂಭಾಗದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಾದ್ಯ ಮೇಳಗಳೊಂದಿಗೆ ಹುಕ್ಕೇರಿ ನಗರದ ಲೈಬ್ರರಿ, ಹೊಸ ಬಸ್ ನಿಲ್ದಾಣ, ಬಸವೇಶ್ವರ ಕೋರ್ಟ್ ಸರ್ಕಲ್ ದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನಕ್ಕೆ ಬಂದು ತಲುಪಿತು. ಈ ಸಮಾರಂಭದಲ್ಲಿ ಮಾತನಾಡಿದ ಪೂಜ್ಯ ಶ್ರೀ ಸಿದ್ದಬಸವ ದೇವರು, ಹುಣಸಿಕೊಳ್ಳ ಮಠ, ಯಮಕನಮರಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಕೆಸರಿನಲ್ಲಿ ಕಮಲ ಅರಳಿದ ಹಾಗೆ ಎಂದು ಇವರ ಜೀವನವನ್ನ ಸಂಕ್ಷಿಪ್ತವಾಗಿ ಹಂಚಿಕೊಂಡರು ಹಾಗೂ ಆಶೀರ್ವಚನ ನೀಡಿದರು. ಅಧ್ಯಕ್ಷತೆ ಶ್ರೀ ಬಲರಾಮ್ ಕಡ್ಡಿಮನಿ, ತಹಶೀಲ್ದಾರರು ಹಾಗೂ ಅಧ್ಯಕ್ಷರು, ಜಯಂತಿ ಉತ್ಸವ ಸಮಿತಿ ಹುಕ್ಕೇರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಹುಕ್ಕೇರಿ ಶ್ರೀ ಟಿ.ಆರ್. ಮಲ್ಲಾಡದ್, ಉಪನ್ಯಾಸಕರು ಡಾಕ್ಟರ್ ಪ್ರಕಾಶ್ ಎಸ್ ಕಟ್ಟಿಮನಿ, ಬೆಳಗಾವಿ ಶ್ರೀ ಜಯಂತ್ ಗೌಳಿ, ಆರಕ್ಷಕರು, ವೃತ್ತ ನಿರೀಕ್ಷಕರು ಹುಕ್ಕೇರಿ ಶ್ರೀ ಎಸ್.ಎಂ. ಔಜಿ, ಆರಕ್ಷಕರು ಸಂಕೇಶ್ವರ ಹಾಗೂ ಶ್ರೀ ಎಂ.ಎನ್. ಶಿರಹಟ್ಟಿ, ಆರಕ್ಷಕರು ನಿರೀಕ್ಷಕರು, ಯಮಕನಮಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್, ಬಾಹು ಸಾಹೇಬ್ ಪಾಂಡ್ರೆ ಹಾಗೂ ಶ್ರೀ ಎಚ್.ಎ. ಮಾಹುತ್, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಸರ್ವರಿಗೂ ಸ್ವಾಗತ ಕೋರಿದರು. ವಿವಿಧ ಇಲಾಖೆ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು, ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಡಿಎಸ್ಎಸ್ ಕಾರ್ಯಕರ್ತರು ಹಾಗೂ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು ಹಾಗೂ ಸ್ಥಳೀಯ ಜನರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿ ಮಹೋದಯರನ್ನು ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮೆಲ್ಲರ ಚಪ್ಪಾಳಿನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬಂದದ್ದು ದೀಪ, ಜ್ಞಾನದ ಸಂಕೇತ ಡಿ.ಎಸ್. ಕರ್ಕಿಯವರ ದೀಪ, ಕರುನಾಡ ದೀಪ, ಹೊಲಗತ್ತಿ ತೋರುವ ದೀಪ, ಬಹುದಿನಗಳಿಂದ ಮೈ ಹೊರಬೆಯಿಂದ ವಿರುದ್ಧ ಲಿಂಗ ಕಾರ್ಯಕ್ರಮದ ವಿರುದ್ಧ ಹೋರಾಡಿದ ಮಹಾ ಮಾನವತಾವಾದಿಯ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ತಾಲೂಕಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಪುರಸಭೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಮರ್ಪಣೆ. ಮಲ್ಲಿಕಾರ್ಜುನ, ನಿಮ್ಮ ನೆರಳಿಗೆ ನೆರಹಾರಿ ಎನ್ನ ಕಷ್ಟಫಲವಗಳಿದೆಯ. ಪ್ರಥಮದಲ್ಲಿ ಬಸವ ತಂದೆಯನ್ನು ಹೃದಯಕುಂಡದಲ್ಲಿ ಧ್ಯಾನಿಸಿಕೊಂಡು ಆತನ ಮಹಾಬೆಳಗಿನಲ್ಲಿ ಬೆಳಗ್ಗೆ ಬೆಳಗಾಗಿ ಹೋದ ಕಲ್ಯಾಣದ ಎಲ್ಲ ಶರಣರನ್ನ ಸ್ಮರಣೆ ಮಾಡ್ತಾ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಪಂಚಾಯತ್ 117ನೇ ಜಯಂತಿ ಉತ್ಸವದ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ವೇದಿಕೆ ಮೇಲಿರುವ ಅಧ್ಯಕ್ಷತೆಯ ಸ್ಥಾನವನ್ನ ಅಲಂಕರಿಸಿ ಈಗಾಗಲೇ ನಡೆದಿರುವ ತಹಶೀಲ್ದಾರ್ ಸಾಹೇಬ್ರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಿಂದ್ರೆ ಅವರೇ, ಬಾಬಾ ಸಾಹೇಬ್ ಪಾಂಡ್ರೆ ಅವರೇ, ಪ್ರಭಾವತಿ ಪಾಟೀಲ್ ತಾಯಿ ಅವರೇ, ಮಲ್ನಾಡ್ ಅವರೇ, ಗಾಳಿ ಅವರೇ, ಔಜಿ ಅವರೇ, ಶಿರಟ್ಟಿ ಅವರೇ, ಶಂಭು ಕಣ್ಣಿ ಅವರೇ, ವಿಜಯ ಮಾಂದೇಶ್ವರ್ ಅವರೇ, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ಬಹಳ ಅದ್ಭುತವಾಗಿ ಉಪನ್ಯಾಸವನ್ನು ನೀಡಿದಂತಹ ಕಟ್ಟಿಮಣಿಸ್ತಾರೆ ಅವರೇ, ನಮ್ಮ ದೇಶದ ಸೈನಿಕರ ಚೀನಾ ವಿರುದ್ಧ ಯುದ್ಧವನ್ನು ಗೆದ್ದಿರುವ ಸೈನಿಕರ ಕೆಲಸ ಮಾಡ್ತಾರೆ. ಯುದ್ಧ ಚೀನಾದ ಭಾರತ ಯುದ್ಧವನ್ನು ನಡೆದಾಗ ಅಲ್ಲಿರ್ತಕ್ಕಂಥ ಪತ್ರಕರ್ತರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಏನ್ ಅನಿಸಿದ್ರು ಅಂತ ಹೇಳ್ತಾರೆ. ನೀವು ನಮ್ಮ ದೇಶದ ರಕ್ಷಣಾ ಸಚಿವರಾಗಿ
ಸೈನಿಕರಾದವ್ರಿಗೆ ನೀವು ಈ ಗಂಡನಾಯಕನ ನಮ್ಮ ದೇಶದ ಸೈನಿಕರಿಗೆ ಬೇಗ ತುಂಬತಕ್ಕಂಥ ಸಂದರ್ಭದಲ್ಲಿ ನೀವು ಏನು ಪತ್ರಿಕೆ ಗೆದ್ದಿದ್ದೇವೆ. ನಾನು ಒಬ್ಬ ರಚನಾ ಸಚಿವನಾಗಿ ನಾನು ಈ ರಣರಂಗದಲ್ಲಿ ಒಬ್ಬ ಸೈನಿಕನಾಗಿ ನಾನು ಹೋರಾಟ ನನ್ನ ದೇಶದ ಸೈನಿಕರು ಚೀನಾಕ್ಕೆ ಶರಣಾಗಿರ್ತಕ್ಕಂಥ 3-4 ದಿನಗಳವರೆಗೂ ಕೂಡ ಬಾಬುಜಾಜವನ್ನ ಗುರುತಿಸ್ಕೊಂಡಿದ್ದಾರೆ. ಅವಾಗ ಒಬ್ಬ ವಿರೋಧಾಗಿ ಗುರುತಿಸಿಕೊಳ್ಳಬೇಕು ಅಂತ ಜಯಪ್ರಕಾಶ್ ಆ ಪತ್ರವನ್ನು ಡಾಕ್ಟರ್ ಬಾಬುಜಾಜವನ್ನ ಬಂದು ದೇಶದ ರಾಜಕಾರಣದಲ್ಲಿ ಅವರು ಗುರುತಿಸಿಕೊಂಡರು. 1908ರ ಬಿಹಾರದ ಚಾಂಬಾ ಅಂತಕ್ಕಂಥ ಒಂದು ಸಂಪರ್ಕ ಮತ್ತು ಸಾರಿಗೆ ಸಚಿವರಾಗಿ ಕೆಲಸ ಮಾಡುವಾಗ ಇಡೀ ದೇಶದ ಹಳ್ಳಿಗಳಿಗೂ ಅಂಚೆ ಇಲಾಖೆಗಳನ್ನ ಪ್ರಾರಂಭ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಅವರು ಮಾಡುವಾಗ ಗರ್ಭಿಣಿಯಾಗಿರ್ತಕ್ಕಂಥ ಮಹಿಳೆಗೆ ಪ್ರತ್ಯೇಕವಾಗಿರ್ತಕ್ಕಂಥ ಆಸನ ಬೇಕು, ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೀಟ್ ಬೇಕು, ದಲಿತರಿಗೂ ಕೂಡ ಈ ರಿಸರ್ವೇಶನ್ ಸಿಗಲಿ ಅಂತೇಳಿ ರೈಲ್ವೆ ಇಲಾಖೆಯಲ್ಲಿ ಒಂದು ಆದೇಶವನ್ನ ಮಾಡಿ ಇಡೀ ದೇಶದ ಇಲ್ಲಿನ ದಲಿತರಿಗೆ ಕೆಲಸ ಮಾಡಲಿಕ್ಕೆ ನೌಕರಿ ಮಾಡಲಿಕ್ಕೆ ಅವಕಾಶವನ್ನ ಡಾಕ್ಟರ್ ಬಾಬುಜಾಜವರ ಮಾಡಿದ್ದಾರೆ. ಶ್ರೀ ಜಯಂತ ಗೌಳಿ ಆರಕ್ಷಕ ವೃತ್ತ ನಿರೀಕ್ಷಕರು ಅವಜಿ ಆರಕ್ಷಕರು ಎಂಎನ್ ಶಿರಾಟಿ ಆರಕ್ಷಕ ವೃತ್ತ ನಿರೀಕ್ಷಕರು ಪಾಂಡ್ರೆ ಮುಖಂಡರು ಪಾಟೀಲ್ ಪಿಯು ಮೇಡಮ್ ಅವರು ತಾಲೂಕಾ ಕೃಷಿವರ್ಗಗಳ ಕಲ್ಯಾಣಾಧಿಕಾರಿಗಳು ಕೂಡ ಎಲ್ಲರವಾಗಿ ಹಾಗೂ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ಅವರ 117ನೇ ಹುಟ್ಟುಹಬ್ಬದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ದಬಸವದೇವರು ಉತ್ತರಾಧಿಕಾರಿಗಳು ಶ್ರೀಮಾನ್ ಮಹಾರಾಜ್ ನಿರಂಜನ ಜಗದ್ಗುರು ಸಿದ್ದಬಸವೇಶ್ವರ ಶೂನ್ಯ ಪೂಜ್ಯರು ಪೌಡಮೂರ್ತಿಗಳಾದಂತಹ ಆಧ್ಯಾತ್ಮದ ಅರವಿಂದ ಪೂಜ್ಯ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಒಂದು ಗೌರವ ಜೋರಾದ ಚಪ್ಪಾಳೆಯೊಂದಿಗೆ ಉಪನ್ಯಾಸವನ್ನು ನೆರವೇರಿಸಿದ ಪ್ರಕಾಶ್ ಎಸ್ ಕಟ್ಟಿಮಣಿ ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ.
PUC ಹಾಗೂ ಮುಂದಿನ ನಿಮ್ಮ ಚಪ್ಪಾಳೆ ಅವರ ಮುಂದಿನ ಭವಿಷ್ಯಕ್ಕೆ ಎಷ್ಟು ಪೂರಕವಾಗಿದೆ. ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಇಲಾಖೆ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಸಮರ್ಪಿಸ್ತಾ ಇದ್ದೇನೆ. ಮಕ್ಕಳೇ, ನಿಮ್ಮ ಒಂದು ಉದ್ದೇಶಿತ ನಿಮ್ಮ ಮುಂದಿನ ಜೀವನ ಕೂಡ ಎಲ್ಲರಿಗೂ ಚುನಾವಣೆ ಬಗ್ಗೆ ಅರಿವು ಮೂಡಿಸಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ನೀವು ಮತದಾನ ಅಷ್ಟೇ ಮಾಡದೆ ನಿಮ್ಮ ಮನೆಯವರಿಗೂ ಮತದಾನ ಮಾಡುವಂತೆ ಪ್ರೇರೇಪಿಸಬೇಕು ಮತ್ತು ಅಕ್ಕಪಕ್ಕದಲ್ಲಿರುವ ಎಲ್ಲರೂ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಸಂದರ್ಭಗೊಳಿಸಬೇಕೆಂದು ನಾವು ಒಂದು ಪ್ರತಿಜ್ಞೆಯನ್ನು ಹೇಳ್ತೀವಿ. ಅದೇ ರೀತಿ ಎಲ್ಲರಿಗೂ ನಾವು ಒಂದು ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಮತ ಚಲಾಯಿಸುತ್ತೇವೆ ಎಂದು ಧನ್ಯವಾದಗಳು.